ಸಿಡಬ್ಲ್ಯೂಸಿ ಸಭೆಗೆ ಮಾತ್ರ ಸೀಮಿತವಾಯಿತು ಸಿಎಂ ಸಿದ್ದರಾಮಯ್ಯ ಅವರ ಭೇಟಿ. ಸಭೆಯಲ್ಲಿ ಭಾಗಿಯಾಗಿ ವಾಪಸ್ ಆಗಿದ್ದಾರೆ ಮುಖ್ಯಮಂತ್ರಿಗಳು. ಅಂದ್ರೆ ಏನು ಚರ್ಚೆ ಆಗೇ ಇಲ್ಲ ಅಲ್ಲಿ. ರಾಹುಲ್ ಗಾಂಧಿ ಅವರು ಕೂಡ ಸಮಯವನ್ನ ಕೊಟ್ಟಿಲ್ಲ. ಬರೀ ಸಿಡಬ್ಲ್ಯೂಸಿಯಲ್ಲಿ ಏನು ಚರ್ಚೆ ಆಗಬೇಕಾಗಿತ್ತು ಅದು ಮಾತ್ರ ಆಗಿದೆ. ಹೀಗಾಗಿ ಸಿಎಂ ಕೂಡ ಯಾವುದೇ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ. ಅಲ್ಲಿ ಹೈಕಮಾಂಡ್ ನಾಯಕರು ಕೂಡ ಯಾವುದು ಮಾತಾಡಿಲ್ಲ. ಹಾಗಾಗಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಇದೆಯಲ್ವಾ, ಅಲ್ಲಿಗೆ ಹೋಗಿ ವಾಪಸ್ ಆಗಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಮಾತುಕತೆಗೆ ಅವಕಾಶ ಸಿಕ್ಕಿಲ್ಲ, ಅವಕಾಶ ಮಾಡಿಕೊಟ್ಟಿಲ್ವಾ. ಸಮಯ ಹೇಗಿದ್ರು ಕೇಳಿರ್ತಾರೆ. ಆದರೆ ಹೈಕಮಾಂಡ್ ಕೂಡ ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ರಾಮ್ಜಿ ಮಸೂದೆ ಬಗ್ಗೆ ಚರ್ಚೆ ಆಗಿದೆ ಸಭೆಯಲ್ಲಿ. ಸಚಿವ ಸಂಪುಟ ವಿಸ್ತರಣೆ ನಿರೀಕ್ಷೆಯಲ್ಲಿ ಆಕಾಂಕ್ಷಿಗಳಿದ್ದರು, ಅವರಿಗೆ ನಿರಾಸೆ ಎದುರಾಯಿತು. ಸಿಡಬ್ಲ್ಯೂಸಿ ಸಭೆ ಮುಗಿದ ಕೂಡಲೇ ಹೊರಬಂದಿದ್ದಾರೆ ಸಿದ್ದರಾಮಯ್ಯನವರು. ಈಗ ಅಲ್ಲಿ ಕಾರ್ಯಕಾರಿಣಿ ಸಮಿತಿ ಇದೆ ಸಭೆ ಅಂತ ಹೇಳಿದ್ರೆ ಸಹಜವಾಗಿ ಕರ್ನಾಟಕದ ರಾಜಕಾರಣದ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಏನು ಅಜೆಂಡಾ ಇರ್ತದೋ ಅದ್ರದ್ದು ಮಾತ್ರ ಚರ್ಚೆ ಆಗಿರುತ್ತೆ. ಬಟ್ ಪ್ರತ್ಯೇಕವಾಗಿ ಸಮಯ ಕೇಳಿರ್ತಾರೆ. ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಮನ್ರೇಗ ಈಗ ಚೇಂಜ್ ಮಾಡಿಬಿಟ್ಟಿದ್ದಾರಲ್ಲ, ಚೇಂಜ್ ಮಾಡಿಬಿಟ್ಟಿದ್ರು, ಹೊಸ ಮಾಡಿದ್ದಾರೆ. ಅದರಲ್ಲಿ ವಿಬಿಜಿ ರಾಮ್ಜಿ ಮಹಾತ್ಮ ಗಾಂಧಿ ನರೇಗಾ ಬಿಟ್ಬಿಟ್ಟು ಈಗ ಇದು ಮಾಡಿದ್ದಾರೆ. ಅದನ್ನ 5ನೇ ತಾರೀಕಿನಿಂದ ಆಂದೋಲನ ಮನ್ರೇಗಾ ಬಚಾವ್ ಆಂದೋಲನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಮನ್ರೇಗ ಈಗ ಚೇಂಜ್ ಮಾಡಿಬಿಟ್ಟಿದ್ದಾರಲ್ಲ, ಚೇಂಜ್ ಮಾಡಿಬಿಟ್ಟಿದ್ರು, ಹೊಸ ಮಾಡಿದ್ದಾರೆ.